ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ, ನಮ್ಮೆಲ್ಲರ ಮನೋವಿಕಾಸಕ್ಕಾಗಿ, ಆತ್ಮವಿಕಾಸಕ್ಕಾಗಿ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಕ್ರಿಯೇಟಿವ್ ಐಡಿಯಾಗಳು ನಮ್ಮನ್ನು ಬೆಳೆಸುತ್ತೆ, ಇಲ್ಲಾಂದರೆ ಅಳಿಸುತ್ತೆ. ಎರಡೂ ರೂಪದಲ್ಲೂ ಕೆಲಸ ಮಾಡುತ್ತೆ. ಇದೇ ಇವತ್ತಿನ ವಿಷಯ. ಕ್ರಿಯೇಟಿವ್ ಒಂದು ನಿಮ್ಮನ್ನು ಬೆಳೆಸುತ್ತೆ, ಇನ್ನೊಂದು ಅಳಿಸುತ್ತೆ. ಎರಡು ರೀತಿ ಕ್ರಿಯೇಟಿವ್. ನಾನು ಮೊನ್ನೆ ಒಂದು ಹನುಮಾನ್ ಚಾಲಿಸ ಕಾರ್ಯಕ್ರಮ ಮಾಡಿದೆ. ಅದರಲ್ಲಿ ನನ್ನೊಬ್ಬ ಆತ್ಮೀಯ ಗೆಳೆಯ ಒಂದು ಅತ್ಯದ್ಭುತವಾದಂತಹ ಕ್ರಿಯಾತ್ಮಕವಾದ ಐಡಿಯಾಗಳನ್ನು ಕೊಟ್ಟ. ಏನಂದರೆ, ಹನುಮಾನ್ ಚಾಲಿಸ, ಉದಿತ್ ನಾರಾಯಣ್ ಹೇಳಿರುವಂತಹ ಹನುಮಾನ್ ಚಾಲಿಸ, ಇದ್ರ ಬಗ್ಗೆ ನಾನು ಆ ರಾಗದ ಬಗ್ಗೆ, ಆ ಒಂದು ಮ್ಯೂಸಿಕ್ ಕಂಪೋಸಿಂಗ್ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದೀನಿ. ಆ ಉದಿತ್ ನಾರಾಯಣ್ ವಾಯ್ಸ್ ಕೂಡ ಅತ್ಯದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಹನುಮಾನ್ ಚಾಲಿಸ ಹಾಡಿರೋದು ಸುಮಾರು 7 ನಿಮಿಷ ಇದೆ. ಅದು 21 ಬಾರಿ ಪಠಣ ಕಾರ್ಯಕ್ರಮ ಇದ್ದಿದ್ದರಿಂದ ಅದನ್ನು ಮಾಡ್ಕೊಂಡೋದೆ. 7 × 21, 7 ನಿಮಿಷ 15 ಸೆಕೆಂಡ್ ಏನೋ ಇದೆ. ಸೊ 7 ನಿಮಿಷ ಅಂತ ಇಟ್ಕೊಂಡು ಹೆಚ್ಚು ಕಡಿಮೆ ಒಂದು 2 ಗಂಟೆ ಹತ್ತತ್ರ ಆಗಬಹುದು, 2-2.5 ಗಂಟೆ ಆಗಬಹುದು. ಆತ ಒಂದು ವಿಶೇಷವಾಗಿರುವಂಥ ಐಡಿಯಾ ಕೊಟ್ಟ. ಏನು ಅಂದರೆ, ಆ ಪ್ಲೇ ಮಾಡಿ ಆ ಹಾಡು ಜೊತೆಗೆ ನಾವು ಹಾಡೋದಕ್ಕಿಂತ ಬರೀ ಓದ್ಕೊಂಡು ಹೋಗ್ಬಿಟ್ರೆ ನಮಗೆ ಸಮಯ ಉಳಿತಾಯ ಆಗುತ್ತೆ. ಒಂದು 5 ನಿಮಿಷ 4-5 ನಿಮಿಷದಲ್ಲಿ ಓದ್ಬಿಡಬಹುದು ಅಂತ ಒಂದು ಒಳ್ಳೆ ಅದ್ಭುತವಾದ ಐಡಿಯಾ ಕೊಟ್ಟ. ತುಂಬ ಚೆನ್ನಾಗಿತ್ತು. ಅದೊಂಥರ ನ್ಯೂ ಕಾನ್ಸೆಪ್ಟ್. ಆದರೆ ಅದನ್ನು ಗುಂಪಲ್ಲಿ, ಅಲ್ಲಿ ಸುಮಾರು ಒಂದು 25-30 ಜನ ಇದ್ದಾರೆ, ಅವ್ರ ಹತ್ರ ಅದನ್ನು ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ಇಂಡಿವಿಜುವಲ್ ಆಗಿ ಆ ಐಡಿಯಾಗಳನ್ನು ಉಪಯೋಗಿಸ್ಕೊಳ್ಬಹುದು. ಇಂಡಿವಿಜುವಲ್ ಆಗಿ ಒಬ್ಬನೇ ಬೇಕಾದರೆ ನಾನು ಆ ಪ್ಲೇ ಮಾಡೋದು, ಅದ್ರ ಜೊತೆಗೆ ಹಾಡೋದು ಬಿಟ್ಬಿಟ್ಟು ನಾನೇ ಅದನ್ನು ಓದಿ ಹಾಡಬಹುದು, ಅಥವಾ ಪಾಠ ಓದ್ದಂಗೂ ಕೂಡ ಓದಬಹುದು. ಅದು ಯಾವುದೋ ಒಂದು ರಾಗದಲ್ಲಿ, ನನಗೆ ಇಷ್ಟ ಬಂದಿದ್ದ ರಾಗದಲ್ಲಿ ಹೋಗ್ಬೋದು. ಒಂದು 3-4 ನಿಮಿಷ ಅಥವಾ 4-5 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಇದು ಸಮಯದ ಉಳಿತಾಯ. ಒಂದು ಸಮಯದ ಉಳಿತಾಯ ಯಾರಿಗೆ ಬೇಕು? ನಾನೇನಾದರೂ ಕೇಳಿದನ್ನ, ಅಥವಾ ಅವ್ರಿಗೆ ಸಮಯದ ಅಭಾವ ಇದೆಯಾ? ಸಮಯ ನನಗಿಲ್ಲಪ್ಪ ಸಮಯ ಇಲ್ಲ ಕಣೆಯ, ನನಗೆ ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು ಅಂತ ಅವ್ರು ಏನಾದರೂ ಕೇಳ್ತಾ ಇದ್ರೆ, ಆಗ ಈ ಐಡಿಯಾ ಉಪಯೋಗ ಬರುತ್ತೆ. ಬರೀ ಇದೊಂದು ಉದಾಹರಣೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೊಳ್ಳಿ. ನೀವು ಅದೇ ರೀತಿ ಮಾಡೋ ಕೆಲಸಗಳನ್ನು ಜಲ್ದಿ ಮಾಡಬಹುದು ಅಂತ ನಿಮ್ಗೆ ಐಡಿಯಾ ಬಂದರೆ, ಆ ಜಲ್ದಿ ಮಾಡೋವಂಥದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತಾ, ಆಗಲ್ವಾ? ನನಗನ್ಸಿದ್ದು ಆ ಹನುಮಾನ್ ಚಾಲಿಸಾದಲ್ಲಿ ಆತ ಕೊಟ್ಟಂತಹ ಕ್ರಿಯಾತ್ಮಕವಾದಂತಹ ಆಲೋಚನೆ, ಚಿಂತನೆ ನಿಜವಾಗ್ಲೂ ಅತ್ಯದ್ಭುತವಾಗಿರೋದು, ಶ್ರೇಷ್ಠವಾಗಿರುವಂಥದ್ದು. ಅದು ಸಾಮೂಹಿಕವಾಗಿ ಅನ್ವಯಿಸೋದಿಲ್ಲ. ಕೇವಲ ವೈಯಕ್ತಿಕವಾಗಿ ಬೇಕಾದರೆ ನಾನು ಅದನ್ನು ಅಳವಡಿಸ್ಕೊಳ್ತೀನಿ. ಎಕ್ಸ್ಟ್ರಾರ್ಡಿನರಿ ಥಾಟ್ಸ್, ನಿಜವಾಗ್ಲೂ ಗ್ರೇಟ್ ಕ್ರಿಯೇಟಿವ್. ಅಲ್ಲಿ ಯಾಕೆ ಅನ್ವಯಿಸೋದಿಲ್ಲ ಅಂತಂದರೆ, ಅಲ್ಲಿ ಕುಳಿತಿರುವಂತಹ ಅಷ್ಟು ಜನದಲ್ಲಿ ಕೆಲವರು ಕನ್ನಡವನ್ನು ವೇಗವಾಗಿ ಓದ್ತಾರೆ, ಮತ್ತು ಕೆಲವರು ವಿಳಂಬವಾಗಿ ಓದ್ತಾರೆ, ಮತ್ತು ಕೆಲವರು ಮಧ್ಯಮ ಸಮಯದಲ್ಲಿ ಓದ್ತಾರೆ. ಸೊ ಸ್ಪೀಡು, ಮೀಡಿಯಂ, ಲೋ, ಆ ಮಟ್ಟದಲ್ಲಿ ಓದೋರಿಗೆ ಒಬ್ಬರು ಮುಂದೆ ಹೋಗ್ತಾರೆ, ಒಬ್ಬರು ಹಿಂದೆ ಹೋಗ್ತಾರೆ. ಇವ್ರಿಗೆ ಹೇಳೋದು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅವ್ರು ಹೇಳೋದು ಇವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಇದು ಸಾಮೂಹಿಕವಾಗಿ ಸಾಧ್ಯವಿಲ್ಲ. ಈ ಹಾಡನ್ನು ಪ್ಲೇ ಮಾಡಿದ್ರೆ ಏನಾಗುತ್ತೆ, ಆ ಹಾಡನ್ನು ಪ್ಲೇ ಮಾಡಿದಾಗ ಅದು ಯಾರನ್ನೂ ಹೆಚ್ಚಾಗಿ ಮುಂದೆನೂ ಕರ್ಕೊಂಡೋಗಲ್ಲ, ಅಂದರೆ ಸ್ಪೀಡಾಗೂ ಕರ್ಕೊಂಡೋಗಲ್ಲ, ಯಾರು ಸ್ಲೋ ಆಗಿ ಆಡೋದಕ್ಕೂ ಬಿಡೋದಿಲ್ಲ. ಇಬ್ಬರನ್ನು ಎಳ್ಕೊಂಬರ್ತದೆ. ಮೇಲೆ ಹೋದರೆ ಹಿಂಗೆ ಎಳಿತದೆ, ಕೆಳಗಡೆ ಬಂದರೆ ಹಿಂಗೆ ಎಳಿತದೆ. ಸೊ ಅದು ಒಂದು ಕರೆಕ್ಟಾಗಿ ನಮ್ಮನ್ನು ಕರ್ಕೊಂಡೋಗುತ್ತೆ. ಮಾರ್ಗದರ್ಶಕ, ಒಬ್ಬ ಲೀಡ್ರ್ ಇರಲೇಬೇಕು. ನೀವು ಏರ್ಫೋರ್ಸಲ್ಲಿ ಅಥವಾ BSF ಅಲ್ಲಿ ಅಥವಾ ನೇವಿಯಲ್ಲಿ ನೋಡಿದ್ರೆ ಕ್ಯಾಪ್ಟನ್ ಅಂತ ಕರೀತಾರೆ. ಸೊ ಯಾರೋ ಒಬ್ರು ಲೀಡ್ರ್ ಇರ್ತಾರೆ, ಅವರು ಇದಕ್ಕೆ ಹಿಂಬಾಲಕರಾಗಿರ್ತಾರೆ. ಅವರೆಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು. ಅದೇ ರೀತಿ ಹಾಡು ಕೂಡ ನಮಗೆ ಹನುಮಾನ್ ಚಾಲಿಸ ಹಾಡು ಆ ಮಟ್ಟದಲ್ಲಿ ಲೀಡರ್ ಆಗಿರ್ತದೆ. ಅವಾಗ ನಾವು ಅದ್ರ ಹಿಂದೆ ನಾವು ಹೋಗ್ತಾ ಇರ್ಬೋದು ಒಬ್ಬೊಬ್ಬರು. ಅದನ್ನು ಅಪ್ಪಿತಪ್ಪಿ ಏನಾದರೂ, ನನಗೆ ಗೊತ್ತಾಯಿತು ಅವರು ಕ್ರಿಯೇಟಿವ್ ಐಡಿಯಾ ತುಂಬ ಚೆನ್ನಾಗಿದೆ, ಆದರೆ ಅದು ಇಲ್ಲಿ ವರ್ಕೌಟ್ ಆಗೋದಿಲ್ಲ, ಇಲ್ಲಿ ವರ್ಕೌಟ್ ಆಗಕ್ಕೆ ಸಾಧ್ಯವೂ ಇಲ್ಲ. ಒಬ್ರಿಗೆ ಫಸ್ಟು ಕನ್ನಡವನ್ನು ಹಿಂದಿಲಿ ಓದೋದು ಬಹಳ ಕಷ್ಟ ಅನಿಸುತ್ತೆ. ಅದಕ್ಕೆ ಅವರು ಹೊಂದ್ಕೊಳ್ಬೇಕು. ಸ್ವಲ್ಪ ನಿಧಾನಕ್ಕೆ ಹೇಳ್ತಾರೆ. ಶ್ರೀ ಗುರು ಚರಣ ಸರೋಜ ರಾಜ ಹಾಡು ಬರಲ್ಲ, ಮರ್ತು ಬಿಡ್ತಾರೆ, ಅವ್ರಿಗೆ ತಲೆ ಒಳಗಡೆ ಹೋಗೋದಿಲ್ಲ. ಇಂಡಿವಿಜುವಲ್ ಆಗಿ ಬೇಕಾದ್ರೆ ಪ್ರಯತ್ನ ಮಾಡ್ಬೋದು ಹೊರತು ಖಂಡಿತವಾಗಲೂ ಸಾಮೂಹಿಕವಾಗಿ ಇದು ಸಕ್ಸಸ್ ಆಗೋದಿಲ್ಲ.
ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಎಕ್ಸಾಂಪಲ್ ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಕ್ರಿಯಾತ್ಮಕತೆ, ಕ್ರಿಯೇಟಿವ್ ಅನ್ನೋದು ನಿಮ್ಮನ್ನು ಬೆಳೆಸುತ್ತೆ, ಇಲ್ಲಾಂದರೆ ಅಳಿಸುತ್ತೆ. ಆ ಕ್ರಿಯೇಟಿವ್ನ ನಾನು ಬೆಳೆಯೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕೇ ಹೊರತು ಅಳಿಯೋದಕ್ಕೋಸ್ಕರ ಉಪಯೋಗಿಸ್ಬಾರ್ದು. ಸಾಕಷ್ಟು ಜನ ನಾನು ಅದನ್ನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀನಿ, ನನ್ನ ಕ್ರಿಯೇಟಿವ್ ಹೈ ಕ್ಲಾಸ್ ಆಗಿದೆ ಅಂತ ಹೇಳಿ ಕೆಲವರು ಹೊಸ ಹೊಸ ಬಿಸ್ನೆಸ್ಗಳನ್ನು ಮಾಡ್ತೀನಿ ಅಂತ ಹೋಗ್ತಾರೆ. ಕ್ರಿಯೇಟಿವ್ ಐಡಿಯಾ ಅದು ವೈಯಕ್ತಿಕವಾಗಿ ಅವ್ರಿಗದು ಅನ್ವಯಿಸುತ್ತೆ, ಅದನ್ನು ಸಮಾಜಕ್ಕೆ ಕೊಡ್ತೀನಿ ಅಂತ ಹೋಗ್ತಾರೆ, ಅಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಫೇಲ್ಯೂರ್ ಆದರೆ ಏನು ತೊಂದರೆ ಇಲ್ಲ, ಆದರೆ ಒಂದಷ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಏನೋ 1,000 1 ಲಕ್ಷ ಅಂದರೆ ಇನ್ವೆಸ್ಟ್ ಮಾಡ್ತಾರೆ, 50 ಲಕ್ಷ 1 ಕೋಟಿ ಇನ್ವೆಸ್ಟ್ ಮಾಡೋದು ಫೇಲ್ ಆಗ್ಬಿಡ್ತಾರೆ, ಎಲ್ಲ ಮುಳುಗೋಗ್ಬಿಡ್ತದೆ. ಸೊ ಕ್ರಿಯೇಟಿವ್ ಐಡಿಯಾಗಳು ಖಂಡಿತವಾಗ್ಲೂ ನಮ್ಮನ್ನು ಬೆಳೆಸುತ್ತೆ, ಇಲ್ಲಾಂದರೆ ಅಳಿಸುತ್ತೆ. ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಅಳಿಸುತ್ತೆ. ಆದ್ದರಿಂದ ಅಳಿಯುವಂಥ ಕೆಲಸಗಳನ್ನು ಮಾಡಬೇಡಿ. ಅದನ್ನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ನನಗೆ ಇದು ಬಹಳ ಅತ್ಯದ್ಭುತವಾಗಿ ಅಧ್ಯಯನ ಮಾಡೋದ್ರಿಂದ ಗ್ರಹಿಸುವಂಥ ಶಕ್ತಿ, ದೃಷ್ಟಿಸುವಂತಹ ಶಕ್ತಿ ನನ್ನ ಗುರುಗಳು, ನಿಸರ್ಗ, ನಮ್ಮ ತಂದೆ ತಾಯಿ ಮೂಲಕ, ಭಗವಂತನ ಮೂಲಕ ನನಗೆ ಪ್ರಾಪ್ತಿಯಾಗಿರೋದ್ರಿಂದ ನಾನು ಇದನ್ನು ಅಬ್ಸರ್ವ್ ಮಾಡ್ತೀನಿ. ಅಲ್ಲಿ ಯಾರೋ ಒಬ್ಬ ಏನೋ ಒಂದು ಪ್ರಿಪೇರ್ ಮಾಡಿರ್ತಾನೆ, ಒಂದು ಫಂಕ್ಷನ್ ನಡೆಯೋದಕ್ಕೋ ಅಥವಾ ಯಾವುದೋ ಒಂದು ದಿನದ ಕಾರ್ಯಕ್ರಮ ನಡೆಯೋದಕ್ಕೆ ಒಂದಷ್ಟು ಪ್ಲ್ಯಾನ್ಗಳು ಮಾಡಿರ್ತಾನೆ. 1 ವಾರದಿಂದನೋ 15 ದಿವಸದಿಂದನೋ 1 ತಿಂಗಳಿಂದನೋ. ಆ ಪ್ಲ್ಯಾನ್ನಲ್ಲಿ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅಂತ ಹಿಂಗೆ ಬರಬೇಕು ಅಂತೇಳಿ ಕುಂತ್ಕೊಂಡು ಸ್ಕೆಚ್ ಹಾಕಿ ವಾರಗಟ್ಟಲೆ, 15 ದಿವಸ, ತಿಂಗಳುಗಟ್ಟಲೆ ಯಾರ್ಯಾರಿಗೆ ಏನೇನೆಲ್ಲ ಹೇಳಬೇಕು ಹೇಳಿ ಅದನ್ನು ಮಾಡಿರ್ತಾನೆ. ಮಾಡಿದಾಗ ಕೆಲವರು ಬಂದು ಸಡನ್ನಲ್ಲೇ ಮಧ್ಯದಲ್ಲಿ ಬಂದು ನುಗ್ಗಿಸ್ಬಿಟ್ಟು ಇದನ್ನು ಹಿಂಗೆ ಚೇಂಜ್ ಮಾಡಿಬಿಡಿ, ಹಂಗೆ ಚೇಂಜ್ ಮಾಡಿ. ಹೇಗೆ ಸಾಧ್ಯ ಚೇಂಜ್ ಮಾಡೋದಕ್ಕೆ? ನೀವು ಥಿಂಕ್ ಮಾಡಿ. ಸಡನ್ನಾಗಿ ಬಂದು 1 ತಿಂಗಳಿಂದ ನಡೆದಿರುವಂತಹ ಆ ಕಾರ್ಯಕ್ರಮದ ಲೀಸ್ಟ್ಗಳು, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಇದನ್ನೆಲ್ಲ ಬಿಟ್ಬಿಟ್ಟು ಈಗ ತಾನೇ ಹುಟ್ಟಿದಂತಹ ಕ್ರಿಯಾತ್ಮಕವನ್ನು ನಾವು ಹೇಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ? ಏನಾದರೂ ಸಾಧ್ಯವಾಗುತ್ತಾ ಅದರಲ್ಲಿ? ಅದನ್ನು ಅಳವಡಿಸ್ಕೊಂಡ್ರೆ ನಾವು ಪ್ಲ್ಯಾನ್ ಮಾಡಿದ್ದೆಲ್ಲ ಇವು ನೀರಲ್ಲಿ ಹುಣಸೆಹಣ್ಣು ತೆಗೆದು ಬಿಡ್ತಾರೆ, ಬೂದಿ ಓದ್ದಂಗೆ ಎಲ್ಲ ಹೋಗ್ಬಿಡುತ್ತೆ. ಪ್ರಯೋಜನ ಏನು ಬಂತು? 1 ತಿಂಗಳಿಂದ ನಾವು ಅದನ್ನು ಸರ್ಕಸ್ ಮಾಡಿ, ಜಿಮ್ ಮಾಡಿ, ಪ್ರಿಪರೇಷನ್ ಮಾಡಿ, ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಈಗ ಅದನ್ನು ಚೇಂಜ್ ಮಾಡು ಅಂತಂದರೆ ಅದು ಕ್ಷಣದಲ್ಲಿ ಹೇಗೆ ಚೇಂಜ್ ಮಾಡೋದಕ್ಕೆ ಸಾಧ್ಯ? ಯಾರು ಹೇಳ್ತಾರೆ ಈ ರೀತಿ ಚೇಂಜ್ ಮಾಡೋದಕ್ಕೆ? ಯಾರು ಹೇಳ್ತಾರೆ? ಯಾವಾಗ ಹೇಳಬೇಕು? ಇದಕ್ಕೆ ನಾನು ಸಾಕಷ್ಟು ಬಾರಿ ಏನನ್ನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು. ದಯವಿಟ್ಟು ಇದನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ಇದನ್ನು ತಿಳ್ಕೊಳ್ಳಿ, ಏನನ್ನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು. ಒಂದು ಕಾರ್ಯಕ್ರಮ ಏನೋ ನಡೀತಾ ಇದೆ, ಅಲ್ಲೇನಾದರೂ ನಿಮಗೆ ಕುಂದುಕೊರತೆಗಳು ಕಾಣಿಸಿ ಅಲ್ಲೋಲ ಆಗಿ ಏನಾದರೂ ಸುನಾಮಿ ಉಂಟಾಗಿದ್ರೆ ಅದನ್ನು ರಿಪೇರಿ ಮಾಡೋದಕ್ಕೆ ಏನಾದರೂ ನಿಮ್ಮ ಹತ್ರ ಕ್ರಿಯಾತ್ಮಕವಾದ ಐಡಿಯಾಗಳಿದ್ರೆ ಖಂಡಿತವಾಗೂ ಕೊಡಬಹುದು. ಅಲ್ಲಿ ಏನೂ ಇಲ್ಲ, ಎಲ್ಲ ಸುಲಲಿತವಾಗಿ, ಸುಖಕರವಾಗಿ, ನಿರರ್ಗಳವಾಗಿ ಎಲ್ಲ ಸಾಕ್ತಾ ಇರಬೇಕಾದ್ರೆ ಈ ರೀತಿ ಕ್ರಿಯೇಟಿವ್ ಐಡಿಯಾಗಳನ್ನ ತಗೊಂಡೋಗಿ ಕೊಟ್ಟರೆ ಅದು ಅಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಎಷ್ಟೋ ಜನ ಮಾಡ್ತಾರೆ, ಎಲ್ಲ ಮನೆ ಅದ್ಭುತವಾಗಿ ಕಟ್ಟಿರ್ತಾರೆ, 1 ವರ್ಷ 2 ವರ್ಷ ಗೃಹ ಪ್ರವೇಶಕ್ಕೆ ಕರೆದಿರ್ತಾರೆ. ಇದು ವಾಸ್ತು ಇಲ್ಲಿರಬಾರ್ದಾಗಿತ್ತು, ಇದು ಸಜ್ಜ. ಯಾರು ಹೇಳಿದ್ರು ನಿಮಗೆ ಸಜ್ಜ ಹಿಂಗಿರ್ಬಾರ್ದು, ದರಿದ್ರ ಬರ್ತದೆ ಮನೇಲಿ? ಅಯ್ಯೋ, ಶಿಂಕ್ ವಾಶ್ ಬೇಸನ್ ಅಲ್ಲಿಟ್ಬಿಟ್ಟಿದ್ದೀರಾ? ಅಯ್ಯೋ, ಇದು ಖಂಡಿತವಾಗ್ಲೂ ನಮ್ಮ ಮನೇಲಿ ಯಾರಿಗಾದ್ರೂ ಕಾಯಿಲೆ ಬಂದ್ಬಿಡ್ತವೆ, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಸತ್ತೋಗ್ಬಿಡ್ತಾರೆ. ನಮ್ಮ ಮನೆಯಲ್ಲೂ ಹಿಂಗೆ ಆಗಿತ್ತು, ಆಮೇಲೆ ಚೇಂಜ್ ಮಾಡಿ ಪ್ಲ್ಯಾನ್ ಮಾಡಿಸಿ, ಆರ್ಕಿಟೆಕ್ಚರ್ ದುಡ್ಡು ಕೊಟ್ಟು, ಯಾರೋ ವಾಸ್ತು ತಜ್ಞರನ್ನು ಕರೆಸಿ ಅಥವಾ ಯಾರೋ ಗುರುಗಳನ್ನು ಕರೆಸಿ ಅಥವಾ ಅವ್ರಿಗೆ ಹೆಂಗೆ ಅನುಕೂಲ ಬೇಕು ಹಂಗೆಲ್ಲ ಮಾಡಿ ಇಟ್ಕೊಂಡಿರ್ಬೇಕಾದ್ರೆ ಮನೆಗೆ ಬಂದು ಗೃಹ ಪ್ರವೇಶಕ್ಕೆ ಮುಚ್ಕೊಂಡು ತಿನ್ಕೊಂಡು ಹೋಗೋದು ಬಿಟ್ಬಿಟ್ಟು ಸಜ್ಜ ಇಲ್ಲಿರಬಾರ್ದಾಗಿತ್ತು, ಇದು ಕೊಳಾಯಿ ಇಲ್ಲಿ ಯಾಕೆ ಹಾಕ್ಸಿದ್ರಿ, ಇದೆಲ್ಲ ನಿಮಗೆ ದರಿದ್ರ ಬರ್ತದೆ, ಕಾಯಿಲೆ ಬರ್ತದೆ, ಅಯ್ಯೋ ಕಪ್ಪು ಟೈಲ್ಸು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದು ಬಿಳಿದು ಹಾಕ್ಸ್ಬೇಕಾಯ್ತು, ಅವಾಗ ಚೆನ್ನಾಗಿರೋದು, ಈ ಬಣ್ಣ ಒಂಥರ ವಿಚಿತ್ರ ಇದೆ, ಇದನ್ನೆಲ್ಲ ನೀವು ಮಾಡಬಾರ್ದಾಗಿತ್ತು, ಆ ಮೇಲ್ಗಡೆ ಹಾಕಿದಿರಲ್ಲ ಸೀಲಿಂಗ್ POP ಡಿಸೈನ್ ಅದು ಒಂಚೂರು ಚೆನ್ನಾಗಿಲ್ಲ, ಮೊದಲು ಬದಲಾಯಿಸ್ಬಿಡಿ. ನಿನಗೆ ಹೆಂಗೆ ಬೇಕಂಗೆ ನಿನ್ನ ಮನೇಲಿ ಮಾಡ್ಕೊಳಮ್ಮ, ನಿನ್ನ ಮನೇಲಿ ನಿನಗೆ ಹೆಂಗೆ ಬೇಕಂಗೆ. ಬಂದಿರೋರ ಹತ್ರ ಬಂದು ಚೆನ್ನಾಗಿದೆ, ಪಾಪ ಕಷ್ಟಪಟ್ಟು 1 ವರ್ಷ 2 ವರ್ಷದಿಂದ ಶತಪ್ರಯತ್ನ ಮಾಡಿ, ಏನೋ ಸಾಲ ಸೋಲ ಮಾಡಿ, ಬ್ಯಾಂಕಲ್ಲಿ ಲೋನ್ ತಗೊಂಡು ಒಡವೆ ಗಿಡವೆ ಎಲ್ಲ ಮಾರಿ, ಜಮೀನು ಸೈಟ್ ಗೀಟ್ ಎಲ್ಲ ಮಾರಿ, ಏನೋ ಅವನು ಬೆವರು ಸುರಿಸಿ ರಕ್ತ ಬಸ್ತು ಒಂದು ಮನೆ ಕಟ್ಟವನೇ. ಆ ಕಟ್ಟಿದಾಗ ಹೋಗ್ಬಿಟ್ಟು ನಾವು ಆ ರೀತಿ ಅಂದ್ಬಿಟ್ರೆ ಗೃಹ ಪ್ರವೇಶದಲ್ಲಿ ಎಷ್ಟು ಬೇಸರ ಆಗಲ್ಲ? ನೀವೇ ಹೇಳಿ, ಎಷ್ಟು ಬೇಸರ ಆಗಲ್ಲ? ಆ ರೀತಿ ಐಡಿಯಾಗಳನ್ನು ತಗೊಂಡೋಗಿ ನಂದೆಲ್ಲಿ ಇಡ್ಲಿ ಅಂತ ಅಂದ್ಬಿಟ್ಟು ಹೋಗಿ ತುರುಕ್ಬಿಟ್ರೆ ಬಹಳ ಬಹಳ ತಪ್ಪನ ಕೆಲಸ ಮಾಡ್ತಾರೆ ಜನಗಳು. ದಯವಿಟ್ಟು ಆ ರೀತಿ ಮಾಡಬೇಡಿ. ಏನೋ ಒಂದು ಪ್ರೋಗ್ರಾಮ್ ಮಾಡಿ, ಖಂಡಿತವಾಗ್ಲೂ ಮಾಡಬೇಕು, ಮಾಡೇ ಮಾಡ್ಬೇಕು. ನೀವು
ಯಾವಾಗ ಅಂದರೆ ಅಲ್ಲಿ ಏನಾದರೂ ಕುಂದುಕೊರತೆಗಳು ಕಂಡು ಬಂದರೆ ನೀವು ಕೊಡುವಂತಹ ಕ್ರಿಯಾತ್ಮಕವಾದ ಐಡಿಯಾಗಳು ಅದಕ್ಕೆ ಉಪಯೋಗ ಆಗಂಗಿದ್ರೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಂಗಿದ್ರೆ, ಅದು ಅಲ್ಲಿ ಅತ್ಯವಶ್ಯಕವಾಗಿ ನೀವು ಕೊಡುವಂಥದ್ದು ಉಪಯೋಗಕ್ಕೆ ಬರಂಗಿದ್ರೆ ಖಂಡಿತವಾಗ್ಲೂ ಹೇಳಿ. ಅವ್ರು ಬೈಕೊಂಡ್ರೂ ಪರವಾಗಿಲ್ಲ, ಹೇಳಿ. ಆದರೆ ಅಲ್ಲೆಲ್ಲವೂ ಸುಲಲಿತವಾಗಿ ನಡಿಬೇಕಾದ್ರೆ ಈ ರೀತಿ ಬಂದು ಸಜ್ಜಾ ಸರಿ ಇಲ್ಲ, ಇಲ್ಲಿ ಇದಿರಬಾರ್ದಾಗಿತ್ತು, ನೀವು ಗ್ರಾನೈಟ್ ಕಪ್ಪುದು ಹಾಕ್ಸ್ಬಿಟ್ಟಿದ್ದೀರಾ, ಬಿಳಿದು ಹಾಕ್ಸ್ಬೇಕಾಯ್ತು, ಕೆಂಪುದು ಹಾಕ್ಸ್ಬೇಕಾಯ್ತು, ಆ ಡೋರ್ ಏನು ಹಂಗೆ ಹಾಕ್ಬಿಟ್ಟಿದ್ರೆ ಆ ವುಡ್ಡಲ್ಲಿ ಹಾಕ್ಬಾರ್ದು, ಮನೆಗೆ ದರಿದ್ರ ಬರ್ತದೆ, ಸಾಲುಗಳು ಹೆಚ್ಚಾಗ್ತವೆ, ಈ ಒಂದು ಮರದಲ್ಲಿ ಹಾಕಬೇಕಾಯ್ತು, ಬೇವಿನ ಮರದಲ್ಲಿ ಹಾಕ್ಬೇಕಾಯ್ತು, ಈ ವುಡ್ಡಲ್ಲಿ ಹಾಕಬೇಕಾಯ್ತು, ಇದು ಯಾವುದು ಜಂಗ್ಲಿ ವುಡ್ ತಂದುಬಿಟ್ಟಿದ್ದೀರ, ಅಷ್ಟೇ ಬಿಡಿ ನೀವೆಲ್ಲ ಸಾಲ ಆಗ್ಬಿಡ್ತೀರ. ಸೊ ಇದೆಲ್ಲ ಯಾಕೆ ಬೇಕು? ಇದು ಕ್ರಿಯೇಟಿವ್ ಐಡಿಯಾನೇ. ಆದರೆ ಮಾಡಬಾರದ ಕಡೆ ಮಾಡೋ ಅಂಥದ್ದು ಹೋದಾಗ ಏನಾಗುತ್ತೆ, ಇದು ಪಾಪಕೃತ್ಯಗಳಾಗಿ ನಿಮ್ಮ ಜೀವನದಲ್ಲಿ ದುಷ್ಪರಿಣಾಮ ಬೀರುತ್ತೆ, ಬರೀ ಪರಿಣಾಮ ಅಲ್ಲ. ಆದ್ರಿಂದ ದಯಮಾಡಿ ಈ ಕ್ರಿಯಾತ್ಮಕವಾದ ಐಡಿಯಾಗಳು ಬೆಳೆಸುತ್ತೆ, ಇಲ್ಲಾಂದ್ರೆ ಅಳಿಸುತ್ತೆ. ಅದು ಅಲ್ಲಿಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದ, ಅನಿವಾರ್ಯವಾ? ಹೇಳಬೇಕಾ? ಹೇಳೋದ್ರಿಂದ ಏನಾದರೂ ಇಲ್ಲಿ ಪ್ಲಸ್ ಪಾಯಿಂಟ್ಗಳಾಗುತ್ತಾ, ಅಥವಾ ಇದನ್ನು ಮಾಡೋದ್ರಿಂದ ಏನಾದರೂ ಮೈನಸ್ ಆಗುತ್ತಾ? ಅದನ್ನು ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳೋಷ್ಟು ಸಾಮಾನ್ಯ ಪ್ರಜ್ಞೆ ಮನುಷ್ಯನಲ್ಲಿ ಇಲ್ಲ ಅಂತಂದ್ರೆ ನಾವು ಇನ್ನು ಯಾವಾಗ ಬ್ರಹ್ಮಜ್ಞಾನವನ್ನು ಕಲ್ತ್ಕೊಳ್ಳೋದು, ಪರಮಜ್ಞಾನವನ್ನು ಕಲ್ತ್ಕೊಳ್ಳೋದು? ಸಾಮಾನ್ಯ ಜ್ಞಾನದಲ್ಲಿ ನಾವು ಉತ್ತೀರ್ಣರಾದ್ರೆ ಮಾತ್ರನೇ ನೆಕ್ಸ್ಟ್ ಹಂತಕ್ಕೆ ಹೋಗ್ತೀರಿ ಹೊರತು, ಇದರಲ್ಲಿ ಉತ್ತೀರ್ಣರಾಗಲಿಲ್ಲ ಅಂದ್ರೆ ಮತ್ತೆ ಫೇಲ್ ಆಗ್ತೀರಿ, ತಿರ್ಗಾ SLCಗೆ ಬರ್ತಾನೆ, ತಿರ್ಗಾ SLC ಕಟ್ಟು, ಎಕ್ಸಾಮ್ ಬರಿ, ಫೇಲ್ ಆಗು, ಮತ್ತೆ SLC ಕಟ್ಟು, ಎಕ್ಸಾಮ್ ಬರಿ, ಫೇಲ್ ಆಗು, SLC ಕಟ್ಟು, ಒಂದು 5-6 ಸಲ ಕಟ್ಟು, ಪಾಸ್ ಆಗು, ಫಸ್ಟ್ ಇಯರ್ಗೆ ಹೋಗು, ಫಸ್ಟ್ ಇಯರ್ಗೆ ಅಲ್ಲೂ ಕಟ್ಟು, ಫೇಲ್ ಆಗು, ಮತ್ತೆ ತಿರ್ಗಾ ಬಾ, ಫಸ್ಟ್ ಇಯರೇ ಇರ್ತೀಯ. ಆ ರೀತಿ ನೀವು ಉತ್ತೀರ್ಣ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿಲ್ಲ. ನಾವು ಇದನ್ನೆಲ್ಲ ಒಂದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಅತ್ಯವಶ್ಯಕತೆ, ಅವಶ್ಯಕತೆ, ಅದಕ್ಕಿಂತನೂ ಅವಶ್ಯಕತೆಗೂ ಮೀರಿದಂಥದ್ದು. ಆ ರೀತಿ ಮೀರಿದಂಥದ್ದು ಇದ್ರೆ ಅದು ನಿಮ್ಮ ತಲೆ ಒಳಗಡೆನೆ ಇಟ್ಕೊಳ್ಳಿ, ಇನ್ನೊಬ್ರಿಗೆ ಹೇಳೋ ಅಂಥ ಅವಶ್ಯಕತೆ. ಅತ್ಯವಶ್ಯಕವಾಗಿ ನೀವು ಹೇಳೋದ್ರಿಂದ ಅಲ್ಲಿ ಏನೋ ಒಂದು ಪರಿವರ್ತನೆ ಆಗುತ್ತೆ, ರೂಪಾಂತರಣಗೊಳ್ಳುತ್ತೆ, ಅಲ್ಲಿ ಏನೋ ಒಂದು ಅತ್ಯದ್ಭುತವಾಗಿ ಜರುಗುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನಂಗಿದ್ದು ಖಂಡಿತವಾಗ್ಲೂ ಹೇಳಿ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಯಾರಿಗೂ ಐಡಿಯಾ ಕೊಡಬೇಡಿ. ಇದೇನಾಗುತ್ತೆ ಅಂದರೆ ನಂದು ಇಡ್ತೀನಿ, ನಂದೊಂದು ತಗೊಳಯ. ಯಾವುದೇ ಒಂದು ಕಾರ್ಯಕ್ರಮಗಳು ನಡಿಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ಒಂದಷ್ಟು ಜಿಮ್ ಮಾಡಿರ್ತಾರೆ. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಪ್ಲ್ಯಾನ್ ಎ ಏನು, ಪ್ಲ್ಯಾನ್ ಬಿ ಏನು, ಪ್ಲ್ಯಾನ್ ಸಿ ಏನು, ಯಾರ್ಯಾರಿಗೆಲ್ಲ ಏನೇನು ಕೆಲಸ ಕೊಡಬೇಕು ಎಲ್ಲ ಪೂರ್ತಿ ಹಂಚೋಗ್ಬಿಟ್ರು. ಅದನ್ನು ಸಡನ್ನಾಗಿ ಬಂದು ಏನೋ ಒಂದು ಪ್ಲ್ಯಾನ್ ಹೇಳಿದ್ರೆ ಆ ಪ್ಲ್ಯಾನ್ನ ಖಂಡಿತವಾಗ್ಲೂ ಮಾಡೋದಕ್ಕಾಗೋದಿಲ್ಲ, ಅಳವಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದೊಂದು ಚಿಂತೆ ಒಳಗಡೆ ಬಂದು ಕುಂತ್ಕೊಬಿಡ್ತದೆ. ಆ ಕುಂತಿರೋದನ್ನ ಮತ್ತೆ ತಿರ್ಗಾ ಹೊರಗೆ ತೆಗೆಯೋದು ಭಾರಿ ಕಷ್ಟ. ಸೊ ಹಂಗಾಗಿರೋದ್ರಿಂದ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಅಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಆ ಸಮಸ್ಯೆಗೆ ಬೇಕಾದರೆ ಡೆಫಿನೆಟ್ಲಿ ನೀವು ಕೊಡುವಂತಹ ಕ್ರಿಯಾತ್ಮಕ ಐಡಿಯಾಗಳು ಆ ಸಮಸ್ಯೆನ ಬಗೆಹರಿಸಂಗಿದ್ರೆ ಅವ್ರು ಬೈಕೊಂಡ್ರೂ ಪರವಾಗಿಲ್ಲ, ಕೊಡಬಹುದು. ಆದರೆ ಅಲ್ಲಿ ಏನೂ ಸಮಸ್ಯೆನೇ ಇಲ್ಲ ಅಂದರೆ ನೀವು ಕೊಡೋವಂಥ ಅವಶ್ಯಕತೆ ಇಲ್ಲ. ನಾವು ಚೆನ್ನಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು, ಏನನ್ನು ಮಾಡಬಾರ್ದು, ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು. ಇದನ್ನು ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅಂತ ಬೇಕಾದರೂ ನೀವು ಕರ್ಕೊಳ್ಬಹುದು. ಮನುಷ್ಯನಿಗೆ ಪರ್ಸ್ನಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಇದೇ ಬೇರೆ ಇರುತ್ತೆ. ಕೌಟುಂಬಿಕವಾಗಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಬೇರೆ ಇರುತ್ತೆ. ಸಾಮಾಜಿಕವಾಗಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಬೇರೆ ಇರುತ್ತೆ. ಸೊ ನಾವು ಪರ್ಸ್ನಲ್ ಆಗಿ ಮಾಡೋದನ್ನ ಫ್ಯಾಮಿಲಿಯಲ್ಲಿ ಮಾಡ್ತೀರಿ, ಫ್ಯಾಮಿಲಿಯಲ್ಲಿ ಮಾಡೋದನ್ನ ಸಮಾಜದಲ್ಲಿ ಮಾಡ್ತೀರಿ, ಸಮಾಜದಲ್ಲಿ ಮಾಡೋದನ್ನ ಪರ್ಸ್ನಲ್ ಆಗಿ ಮಾಡ್ತೀರಿ. ಈ ಅದಲು ಬದಲಾದಾಗ ಏನಾಗುತ್ತೆ, ವಿಚಿತ್ರವಾಗಿ ಜೀವನ ಈ ಗಾಳಿಪಟ, ಕಟ್ಟಾದಂತಹ ಗಾಳಿಪಟ ಎಲ್ಲೋ ಗಾಳಿಗೆ ಹೋಗ್ತದಲ್ಲ, ಹುಚ್ಚುಗುದ್ರೆ ಥರ ಎಲ್ಲಂದ್ರಲ್ಲಿ ನುಗ್ತಾ ಇರ್ತದೆ. ಲೆಫ್ಟು ರೈಟು ಮೇಲೆ ಕೆಳಗಡೆ ಏನು ನೋಡಿದ್ರೆ ಇಷ್ಟ ಬಂದಿದ್ದ ಕಡೆ, ದಾರಿ ಇದ್ದ ಕಡೆ ಸುಮ್ಮನೆ ನುಗ್ತಾ ಇರ್ತದೆ ಅಷ್ಟೆ. ಆ ದಾರಿ ಆಯ್ತೋ ಇಲ್ಲೋ ಅದನ್ನೂ ಗೊತ್ತಿಲ್ಲ, ಎಲ್ಲ ಹೋದ ಮುಂದೆ ಬಿದ್ರ ಸತ್ರ ಸಾಯನ. ಆ ರೀತಿ ಮಾಡಬಾರ್ದು. ಆ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅದು ಕುಟುಂಬಕ್ಕೆ ಬೇರೆ, ವೈಯಕ್ತಿಕವಾಗಿ ಬೇರೆ, ಸಮಾಜಕ್ಕೆ ಬೇರೆ. ಸಮಾಜ ಅಂದರೆ ಒಂದು 4 ಜನ ಸೇರಿರೋ ಕಡೆ ಅದನ್ನು ಸಮಾಜ ಅಂತ ಕರಿತೀವಿ. ಒಂದು 4-5 ಜನ ಸೇರಿರ್ತಾರೆ, ಏನೋ ಫಂಕ್ಷನ್ ನಡೀತಾ ಇರುತ್ತೆ, ಅಲ್ಲಿ ನಾವು ಸಭ್ಯಸ್ಥರಾಗಿ ನಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಗಮನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಇದನ್ನು ತಿಳ್ಕೊಂಬಿಟ್ರೆ ಮನುಷ್ಯ ಸಾಮಾನ್ಯ ಜ್ಞಾನ ಇದೇನಂತ ಪರಮಜ್ಞಾನ, ಬ್ರಹ್ಮಜ್ಞಾನ, ಸಾಮಾನ್ಯ ಜ್ಞಾನವ ಪಡ್ಕೊಂಡ್ರೆ ನಾವು ಸ್ವರ್ಗ ಸುಖಿಗಳಾಗಿ ಬದುಕ್ಬೋದು. ಅದನ್ನು ನಿಧಾನವಾಗಿ ಅಧ್ಯಯನ ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಬಂದು ನಿಮ್ಗೆ ಎಂಥದ್ದೇ ಸಮಸ್ಯೆ ಇದ್ದರೂ ಆ ಪರಿಹಾರ ತಗೊಂಡು ಹೋಗಬಹುದು. ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ
ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ, ಯಶಸ್ಸು ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ನಿರಂತರವಾದ ಮಾರ್ಗದರ್ಶನ, ಬೆಂಬಲ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕನ ಮಾಡಿ. ನನ್ನ ವಾಟ್ಸಪ್ ನಂಬರ್ಗೂ ವಾಯ್ಸ್ ಮೆಸೇಜ್ ಆರ್ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.